ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ಈಗ ನಡೀತಾ ಇದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರಿಗೆ ಟ್ರೋಫಿ ಸಿಗ್ತದೆ, ಯಾರಿಗೆ ರನ್ನರ್ ಅಪ್ ಸ್ಥಾನ ಸಿಗ್ತದೆ, ಹೀಗೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಈಗ ಬಿಗ್ ಬಾಸ್ ಸೀಸನ್ ಫಿನಾಲೆಯಲ್ಲಿ ಅಂದರೆ ಸೀಸನ್ 12ರ ಫಿನಾಲೆಯಲ್ಲಿ ಈ ಬಾರಿ ಟ್ರೋಫಿಯನ್ನು ಗೆದ್ದವರು ಯಾರು, ಸೋತೋರು ಯಾರು, ಯಾರಿಗೆ ಎಷ್ಟು ವೋಟ್ ಬಂತು, ಇವೆಲ್ಲವೂ ಕೂಡ ಒಂದು ಭಾಗವಾದರೆ ಈ ಟೋಟಲ್ ಓಟಿನ ಆಧಾರದ ಮೇಲೇ ಈ 1, 2, 3, 4, 5, 6 ಪೊಸಿಷನ್ ಅಂದರೆ ಒಟ್ಟು 6 ಸ್ಥಾನಗಳು ಕೂಡ ನಿರ್ಧಾರ ಆಗಿದ್ದಾವೆ. ಈಗಾಗಲೇ ನಿಮಗೆ ಈ ಹಿಂದಿನ ಸ್ಟೋರಿಯಲ್ಲಿ ಧನುಷ್ 6ನೇ ಸ್ಥಾನವನ್ನು ಪಡೆದಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರೆ, ಈಗ 5ನೇ ಸ್ಥಾನವನ್ನು ಪಡೆದಂಥ ಸ್ಪರ್ಧಿ ಯಾರು ಅನ್ನೋಂತಹ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ನು 12 ಇದೆಯಲ್ಲ, ಇದು ರೋಚಕ ಘಟ್ಟವನ್ನು ಮತ್ತು ರೋಚಕತೆಯನ್ನು ಹೆಚ್ಚಿಸಿಕೊಂಡಂಥ ಸೀಸನ್ನು. ಈ ಸೀಸನಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಸ್ಪರ್ಧೆಯ ಬಗ್ಗೆನೂ ಕೂಡ ಕುತೂಹಲಗಳು, ನಿರೀಕ್ಷೆಗಳು ಹೆಚ್ಚಾಗ್ತಾನೆ ಇತ್ತು. ಒಂದು ಹಂತದಲ್ಲಿ ಗಿಲ್ಲಿಯ ಪಾಪ್ಯುಲಾರಿಟಿ, ಮತ್ತೊಂದು ಹಂತದಲ್ಲಿ ಅಶ್ವಿನಿ ಗೌಡ ಅವರ ಪಾಪ್ಯುಲಾರಿಟಿ, ಇನ್ನೊಂದು ಕಡೆ ರಕ್ಷಿತಾ, ಮತ್ತೊಂದು ಕಡೆ ಕಾವ್ಯ, ಹೀಗೆ ಯಾರಿಗೆ ಯಾವ ಸ್ಥಾನ ಸಿಗ್ತದೆ ಅನ್ನೋದು, ಇದೆಲ್ಲದರ ನಡುವೆ ರಘು ಮತ್ತು ಧನುಷ್ ಸೈಲೆಂಟಾಗಿಯೇ ಬಿಗ್ ಬಾಸ್ ಮನೆಯ ಆಟವನ್ನು ಆಡ್ತಾ ಇರುವಂಥದ್ದು, ಹೀಗೆ ಸಾಕಷ್ಟು ನಿರೀಕ್ಷೆಗಳು, ಸಾಕಷ್ಟು ಪ್ರಶ್ನೆಗಳು ಎಲ್ಲವೂ ಕೂಡ ಇತ್ತು. ಇದರ ನಡುವೆ ಈಗ ಬಿಗ್ ಬಾಸ್ ಸೀಸನ್ 12ರ 5ನೇ ಸ್ಥಾನವನ್ನು ಪಡೆದಂಥ ಸ್ಪರ್ಧಿ ಯಾರು ಅನ್ನೋದು ಕೂಡ ಡಿಸೈಡ್ ಆಗಿದೆ, ಫೈನಲ್ ಆಗಿದೆ. ಹಾಗಾದರೆ 5ನೇ ಸ್ಥಾನವನ್ನು ಪಡೆದಂಥ ಆ ಸ್ಪರ್ಧಿ ಯಾರು ಅನ್ನುವಂತಹ ಮಾಹಿತಿಯನ್ನು ನೋಡೋದಾದರೆ, ಆ 5ನೇ ಸ್ಥಾನವನ್ನು ಪಡೆದಂಥ ಸ್ಪರ್ಧಿ ಬೇರೆ ಯಾರು ಅಲ್ಲ, ಅದೇ ಮ್ಯೂಟೆಂಟ್ ರಘು. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂತಹ ಮ್ಯೂಟೆಂಟ್ ರಘು 5ನೇ ಸ್ಥಾನವನ್ನು ಪಡೆಯೋದ್ರ ಮೂಲಕ ಬಿಗ್ ಬಾಸ್ ಸೀಸನ್ 12ರ 5ನೇ ಸ್ಥಾನವನ್ನು ಪಡೆದಂಥ ಸ್ಪರ್ಧಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಬಿಗ್ ಬಾಸ್ ಸೀಸನ್ ಭಾರಿ ಕುತೂಹಲವನ್ನು ಕೆರಳಿಸಿರುವಂಥ ಸೀಸನ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮೊದಲ 5 ಸ್ಥಾನವನ್ನು ಗಳಿಸುವಂತಹ ನಿಟ್ಟಿನಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಾದಂಥ ಆಟವನ್ನು ಆಡಿದ್ರು, ಯಾವ್ಯಾವ ಪ್ರಯತ್ನಗಳನ್ನು ಮಾಡಿದ್ರು, ಜೊತೆಗೆ ಎಷ್ಟೆಷ್ಟು ಓಟುಗಳು ಬಿತ್ತು, ಎಲ್ಲವೂ ಕೂಡ ಕುತೂಹಲಕಾರಿಯೇ. ಹಾಗೆ ನೋಡಿದರೆ ರಘು 5ನೇ ಸ್ಥಾನ ಅಲ್ಲ, 3 ಅಥವಾ 2ನೇ ಸ್ಥಾನದಲ್ಲಿ ಬರಬಹುದಾದಂಥ ಸ್ಪರ್ಧೆ, ಎಲ್ಲ ರೀತಿಯಲ್ಲೂ ಕೂಡ ಕೆಪಾಸಿಟಿ ಇರುವಂಥ ಸ್ಪರ್ಧೆ. ಆದರೆ ನೆಗೆಟಿವ್ ಏನು ಅಂತ ಹೇಳಿದರೆ ಒಂದೇ, ಅದು ಎಂಟರ್ಟೈನ್ಮೆಂಟ್ ಅನ್ನುವಂಥ ವಿಚಾರದಲ್ಲಿ ರಘು ಇಲ್ಲ ಅನ್ನುವಂಥದ್ದು. ಜೊತೆಗೆ ಮನೋರಂಜನೆ ಹೊರತುಪಡಿಸಿ ಅಂದರೆ ಬೇರೆ ಎಲ್ಲದರಲ್ಲೂ ಕೂಡ ಫಿಸಿಕಲ್ ಆಗಿರ್ಬೋದು ಅಥವಾ ಟಾಸ್ಕ್ಗಳಾಗಿರ್ಬೋದು, ಅಡುಗೆ ಮಾಡಿ ಹಾಕುವಂಥ ವಿಚಾರದಲ್ಲಾಗ್ಬೋದು, ಎಲ್ಲದರಲ್ಲೂ ಕೂಡ ರಘು ಟಾಪ್ ಇದ್ದರು. ಹೀಗಿರುವಾಗ ರಘು ಯಾವ ಸ್ಥಾನವನ್ನು ಅಲಂಕರಿಸ್ತಾರೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಭಾರಿ ಕುತೂಹಲದಾಯಕ ಸಂಗತಿ ಆಗಿತ್ತು. ಬಟ್ ಇಲ್ಲಿ ರಘು 5ನೇ ಸ್ಥಾನವನ್ನು ಪಡೆದಿರೋದು ಕೂಡ ಸಾಕಷ್ಟು ಜನರಿಗೆ ಅಚ್ಚರಿ ಮೂಡಿಸಿದೆ. ಕಾರಣ ಏನು ಅಂತ ಹೇಳಿದ್ರೆ, ರಘುಗೆ 5ನೇ ಸ್ಥಾನ ಅಲ್ಲ, ಅದಕ್ಕಿಂತ ಉತ್ತಮವಾದಂಥ ಸ್ಥಾನಮಾನವೇ ಸಿಗಬೇಕಾಗಿತ್ತು ಅನ್ನೋದು ಕೂಡ ಕೆಲವರ ಅಭಿಪ್ರಾಯ. ಈ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಅಂದರೆ ರಘುಗೆ 5ನೇ ಸ್ಥಾನ ಅಲ್ಲ, ಇದಕ್ಕಿಂತ ಹೆಚ್ಚಿನ ಸ್ಥಾನಮಾನವೇ ಸಿಗಬೇಕಾಗಿತ್ತು ಅನ್ನುವಂಥದ್ದು. ಬಟ್ ಏನೂ ಮಾಡಲಿಕ್ಕಾಗಲ್ಲ, ಓಟಿನ ಆಧಾರದಲ್ಲಿ ಇದು ನಿರ್ಧಾರ ಆಗಿರೋದ್ರಿಂದ ಈಗ 5ನೇ ಸ್ಥಾನವನ್ನು ಮ್ಯೂಟೆಂಟ್ ರಘು ಅವರು ಅಲಂಕರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಮುಂದೆ 4ನೇ ಸ್ಥಾನವನ್ನು ಪಡೆದಂಥ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೋಸ್ಕರ ಆ ವಿಡಿಯೋದ ನೋಟಿಫಿಕೇಷನನ್ನು ಪಡೆಯೋದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ಮುಂದಿನ ಸ್ಥಾನವನ್ನು ಪಡೆದಂಥ ಸ್ಪರ್ಧೆಯ ಮಾಹಿತಿಯು ಕೂಡ ನಿಮಗೆ ಲಭ್ಯವಾಗಲಿದೆ. ಹಾಗೆಯೇ ಈ ಸ್ಟೋರಿ ಬಗ್ಗೆ ಅಂದರೆ ರಘು 5ನೇ ಸ್ಥಾನವನ್ನು ಅಲಂಕರಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.